ಯಾವನಲ್ಲಿ ಇದು ದನದಂಗ ಅದು ಒಂದು ಮನಿ ಕೂಳಿ ಬಿಟ್ಟು ದನ ಆದಂಗ ಅದು ಹೊಕ್ರಿ ಅಲ್ಲ. ನಿಮಗೇನಾರ ಕಾಣ್ತವ ಇಲ್ಲ ಕಣ್ಣು ಏನು ಮನೆ ಕಿತ್ತಿಟ್ಟು ಬಂದಿರೋ ನೀವರ ಏನು ಮಾಡೀರಿ? ನೀವರ ಏನು ಮಾಡೀರಿ? ಅವನ ಹೌದು ಬಿಡ್ರಿ ಶೆಟ್ರ. ಅಲ್ಲ ನಾವು ಹಾಯೋ ಜಗದಾಗ ಹಾದೇವಿ, ನೀವು ಬಿಡೋ ಜಗದಾಗ ಬಿದ್ದಿರಿ, ಅದ್ರಾಗ ನಂದೇನು ತಪ್ಪೈತಿ ಅಂತೀನಿ. ಎಲ್ಲ ಲವಿ ನೀನಾ? ನಾನು ಯಾವುದು ಗಂಡು ಹುಡುಗ ಆದೈತಿ ಅಂತ ಮಾಡಿದ್ದೆ. ಹೌದು ಬಿಡು, ಹಿಂಗ್ಯಾಕೆ ದಾರ್ಯಾಗ ಆದಿ? ಹೋಗ ಮಾರಯ್ಯ, ನಾ ಎಲ್ಲಿ ಹಾಯಂಗ್ ಹಾದೀನಿ. ಅಲ್ಲ ನಿಮ್ಮ ಕಣ್ಣೇನು ಅಲ್ಲಿ ಯಲಬುರ್ಗ ಶೇಡ್ಜಂಗದಾಗ ಒತ್ತಿ ಇಟ್ಟು ಬಂದಿರಿ ಮತ್ತೆ? ಆಯಾ ಜಾಗದಾಗ ಆದಿದ್ರು ನಮಗೂ ಇತ್ತ ನಿಮಗೂ ಇತ್ತ. ಇಂದು ಬಂದು ಬೀದಿಯಾಗ ಆದು ನಮ್ಮನ್ನು ನಮೂನಿ ಹುರುಪಿಗೆ ತಣ್ಣಗೆ ಮಾಡಿದ್ರಿ, ಅದಕ್ಕೆ ಬಂತು. ಅಲ್ರಿ ನೀವರ ಹಾದ್ರಲ್ಲ, ಮತ್ತೆ ನೀವೇನು ಶೂರ್ ಅದ್ರ? ನಾ ಕರೆಕ್ಟಾಗೆ ಹಾದೇನಿ. ಯವ್ವ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗೈತೆ. ಒಮ್ಮದೊಮ್ಮಲಿಗೆ ನೀನು ಹಾದು ಗಂಟೆ ಚಾರ್ಜ್ ಆಗಲ್ಲ. ಒಂದು 10-15 ಸಲ ಹಿಂದ್ಕ ಮುಂದ್ಕ ಹಾದು ಚಾರ್ಜ್ ಮಾಡಿದಂದ್ರೆ ಒಮ್ಮೆಕ ಶಾಟ್ ಹೊಡಿತೈತಿ ನೋಡು. ಅಲ್ರಿ ನಾ ನಿಮಗೆ ಕರೆಕ್ಟ್ ಹಾದೇನಿ, ನಿಮಗೆ ಶಾಪ್ ಹೊಡೆದಿದ್ರೆ ಅದಕ್ಕೆ ನಾನೇನು ಮಾಡಲಿ? ಅದ ಸ್ವಲ್ಪ ಚಾರ್ಜ್ ಕಮ್ಮಿ ಆಗೈತಿ, ಮತ್ತೆ ಶಾಟ್ ಹೊಡಿದಿಲ್ಲ. ಇವತ್ತು ಹೊಡಿತೈತಿ ಒಟ್ಟ. ಶಟ್ರ ನಿಮ್ದೆಲ್ಲ ಬುದ್ಧಿ ತಲೆ ಕೆಟ್ಟೈತಿ. ಅಯ್ಯೋ ಮತ್ತೆ ನೀನು ಇಂತ ಬೆನ್ನತ್ತಿದ್ರೆ ನಾವು ಕೇಳಲಾರ್ದು ಏನು ಸುಮ್ಮನೆ ಇರ್ತಾಕೇನ? ಹಂಗಲ್ರಿ, ನಿಮಗ ಹಾದ್ನೆಲ್ಲ ನಾನು ಅದ ಹುರುಪಿನ್ಯಾಗ ಬಂದು ನಿಮಗ ಹಂಗ ಮಾಡಿದ್ಯಾ ಅಂತ ಹೇಳಿದ್ಯಾ? ಅಯ್ಯ ಮಳ್ಳು ಹುಡುಗಿ, ನಾನೆಲ್ಲಿ ಆದೀನಿ ನಿನಗ? ನೀವ ನನಗೆ ಹಾದಿದ್ದು, ಮತ್ತಾರು ಮಂದಿ ಬಂದು ಹಾಯ್ತಾರೇನ್ರಿ? ನೀವೇನು ಮುದುಕ್ರು ಕಮ್ಮಿ ಇರ್ತೀರ? ಮುಸುಗನ್ಯಾಗ ಮುಸುಗ್ ಹಾಕೋರು ನೀವೇನು ಕಮ್ಮಿ ಇರೋದಿಲ್ಲ. ಮೊನ್ನೆ ನೋಡಿದ್ರ ಅಲ್ಲೇ ಹಿಟ್ನಾ ಸಂತ್ಯಾಗ ನೋಡಿದ್ರ ಒಂದು ಹುಡುಗಿ ಕೈ ಹಿಡಿದು ಜಗ್ಗಿದ್ರಲ್ಲ, ಆಕೆ ಯಾಕ ಅಂದಳಕ? ಅಯ್ಯೋ ಇಲ್ಲವಾ, ನಾ ಏನೋ ನನ್ನ ಮಗಳು ಮಾಡಿದ್ನಿ ಅಂತ ಅಂದಿಲ್ಲ ಆಕಿಗೆ. ಅಯ್ಯೋಯ್ಯಪ್ಪ, ಅವಾಗ ನೀನು ಎಲ್ಲಿದ್ದೆ? ಅಲ್ಲೇ ಮೂಲ್ಯಾಗ ಮುಲ್ಲಾ ಸಾಬನ್ ಹತ್ರ ಮೂಲಂಗಿ ತಗೊಳಕತ್ತಿದ್ದೆ. ಅಲ್ಲ ಮಾತಂತಕ್ಕೆ ಕೈ ಹಿಡಿದು ಜಗ್ತಿರಿ, ದಕ್ಕಿಸ್ಕೊಳಕ್ ಆಗೋದಿಲ್ಲ, ಮತ್ತೆ ಎಷ್ಟು ಮಾತಾಡ್ತೀರಿ ನೀವು ಅಂತೀನಿ. ಇಲ್ಲೇ ನೋಡು ಆಗಿದ್ದು ಮಿಸ್ಟೇಕು. ನಾನು ನಿನ್ನ ಮಾಡಿ ಆಕಿನ ಕೈ ಹಿಡಿದು ಜಗ್ಗಿ ಚಿಮಾರಿ ಹಾಕ್ಸ್ಕೊಂಡು ನೋಡ. ಅಲ್ರಿ ನಿಮ್ಮ ವಯಸ್ಸ ಹಂಗ್ರಿ ಶೆಟ್ರ ಅದ. ಅಲ್ಲ ನಿಮ್ಮ ಮಾನ ಮರ್ಯಾದೆ ಗಿಡಿ ಕೆಲಸ ಮಾಡಕ್ ನಿನ್ನ ಸಂಗಡ ಯಾರು ಮಾಡ್ತಾರ ಅಂತೀನಿ. ಅಯ್ಯ ಅವರೆಲ್ಲ ಮಾನ ಮರ್ಯಾದೆ ಬಿಟ್ಟು ನಿಂತಿರ್ತಾರ. ನಾವೇನು ಹಂಗ ಮಾಡಿ ನಾವೆಲ್ಲ ಅಯ್ಯ ನಿನಗೆಲ್ಲ ಐತಿ, ನಿನಗೂ ಮಾನ ಮರ್ಯಾದೆ ಸಂಗಡ ನಿನಗೆಲ್ಲಿ ಇರಬೇಕು ಅಂತೀನಿ. ಐತಿ ಸ್ವಲ್ಪ ಇಟ್ಕೊಂಡಿನಿ, ಅರ್ಧ ಒಯ್ಯೈತಿ, ಸ್ವಲ್ಪ ಐತಿ ಮರ್ಯಾದೆ. ಹೌದಾ? ನಿಮ್ಮದು? ನಮ್ದು ಫುಲ್ ಐತ್ರಿ. ಹೌದಾ? ಎಲ್ಲಿ ಫುಲ್ ಐತಿ? ಆಪ ಅದಾವು ಯಾಕ ಏನ ಮರದಿ ಫುಲ್ ಐತ್ರಿ. ಹೋಗ್ಲಿ ಬಿಡ್ರಿ, ಅದು ಏನಾರ ಆಗ್ಲಿ ಬಿಡು. ಮುಂದಿಂದು ನಂದು ನಿಂದು ಮದುವೆ ವಿಚಾರ ಹಂಗ. ಯಾರ ಜೋಡಿ? ನಾನು ಜೋಡಿ, ಮತ್ತೆ ಯಾರು ಜೋಡಿ? ನಿಮ್ಮ ಜೋಡಿ ನನ್ನ ಮದುವೆನಾ? ಮದುವೆ ಬೇಡ ಅಂದ್ರೆ ಮ್ಯಾರೇಜ್ ಮಾಡ್ಕೊಂಡು ಬಿಡ ಬಿಡು. ಬಾಯಾಗ ರೊಟ್ಟಿ ತಿಳ್ಕಾಯಿ ಎರಡು ಒಂದೇ ಹೆಂಗ ಅಕ್ಕವು? ಒಂದು ಹಿಂದಿಂದು ಒಂದು ಮುಂದಿಂದು ಬೇರೆ ಬೇರೆ ಇರ್ತಾವು. ಅದು ಹೆಂಗ್ರಿ ಶೆಟ್ರ? 1000 ಮಂದಿ ಕೂಡಿಸಿ, ಬ್ಯಾಂಡೂದವ್ರನ್ನ ಕರೆಸಿ, ಸ್ವಾಮಿಯಾರನ್ನ ಕರೆಸಿ, ಮಂತ್ರ ಹೇಳಿಸಿ, ತಾಳಿ ಕಟ್ಟಿಸ್ಕೊಂಡ್ರ ಅದು ಮುಂದಿಂದು ಮದ್ವೆ ಅಂತಾರ ಅದಕ್ಕೆ. ಮತ್ತೆ ಯಾರು ಇಲ್ದಾಗ ಇಬ್ರ ಹೋಗಿ ಗುಡಿಯಾಗ ಹೋಗಿ ನಾವಿಬ್ರ ಕಟ್ಕೊಂಡು ಬಂದು ಆಮ್ಯಾಗ ನಿನಗ ಕಟ್ತೀನಲ್ಲ ನಾನು, ಅದಕ್ಕೆ ಹಿಂದಿಂದ ಅಂತಾರ ಅದಕ್ಕೆ. ಅದಕ್ಕೆ ಲವ್ ಮ್ಯಾರೇಜ್ ಅಂತಾರ ನೋಡು. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಲ್ರಿ. ನೀವಿಟ್ಟು ಹೇಳ್ತೀರಿ ಅಂದ್ರೆ ಕಾಶಿಯವರ, ನನಗೂ ಮದುವೆ ಆಗಕ್ಕೆ ಮನಸ್ಸೈತಿ. ಆದ್ರ ಪಟ್ನ ಕೆಲಸ ಆಗ್ಬೇಕಂದ್ರ ನಾ ಮತ್ತೆ ಯಾವಾಗಾರ ಬರ್ತೀನಿ ಅಂತ್ರಿ. ಈಗ ನನಗೆ ಟೈಮ್ ಇಲ್ಲ, ನಾ ಇನ್ನು ಹೋಗ್ತೀನಿ. ಅಯ್ಯಯ್ಯ ನಿನಗೇನು ಆಗಿಲ್ಲ, ಈಗಲೇ ಹೊಂಟ್ರಿ ಹಂಗ ತಡಿಯ. ಹಂಗಲ್ರಿ, ಹೋಗೋದಾರ ಎಲ್ಲಿಗೆ ಹೋಗಿದಿ? ಮತ್ತೆ ಎಲ್ಲಿ ಹೋಗ್ಬೇಕ್ರಿ? ನನ್ನ ಗೋಳು ಯಾರ ಮುಂದೆ ಹೇಳ್ರಿ ಶೆಟ್ರ, ಯಾರ ಮುಂದೆ ಹೇಳಿ? ಅಳ್ಬೇಡ. ಮೊನ್ನೆ ಒಂದು 700 ರೂಪಾಯಿ ಕೊಟ್ಟು ಎಮ್ಮಿ ತಗೊಂಡಿನ್ರಿ. ಅಪ್ಪ ಎಮ್ಮಿ ತಗೊಂಡೇನಿ. ಯಾರ ಹತ್ರ? ಅದ ಮಂಗಳೂರು ಮಾಮನ ಹತ್ರ. ಅವನ ಹತ್ರ ಯಾಕೆ ತಗೊಂಡಕ್ ಹೋಗಿದ್ದಿ? ಅವ್ ಮೊದ್ಲ 400 ಬೀಸ ನನ್ನ ಮಗ ಅದಾನ, ಗೊಡ್ಡೆ ಮೀ ಕೊಟ್ಟು ಹಾಲು ಹಿಡಿತೈತೆ ಅಂತ ಹೇಳೋದನವ.
ಇಲ್ರಿ ಅವ ಯಾರಿಗಾರ ಮೋಸ ಮಾಡಿದಾನ ಆದ್ರ ನನಗ್ ಮಾತ್ರ ಮೋಸ ಮಾಡೋ ಅಲ್ರಿ ಅವ ಆದ್ರ ಅವ ಒಂದ ಸವನ ಹೊತ್ತು ಗೊತ್ತು ಅಲ್ದ ಬರೀ ಮನಿಗೆ ಬರ್ತಾನವ. ಎದಕ್ ಬರ್ತಾನ? ರೊಕ್ಕ ಕೇಳಕ, ರೊಕ್ಕ ಕೊಡೋದು ಒಂದ ಸವನ ಬೆನ್ನ ಹತ್ತನ್ರಿ ಅಪ್ಪ. ಎಷ್ಟು ಕೊಡ್ಬೇಕು ಅವು ರೊಕ್ಕ? ಇನ್ನ ಒಂದ್ 500 ರೂಪಾಯಿ ಕೊಡ್ಬೇಕು. ಹೌದಾ? ಹಂಗಾರ ಕೊಟ್ಟು ಬಿಡು ಅವನಿಗೆ ರೊಕ್ಕ. ನನ್ನ ಕಡೆ ಇಲ್ರಿ ಅವ ರೊಕ್ಕ. ಹೌದಾ? ರೊಕ್ಕ ಇಲ್ರಿ. ನಿನ್ ತಕ್ಕ ರೊಕ್ಕ ಇಲ್ಲನ? ನಾನು ಕೊಡ್ತೀನಿ ಬಿಡು, ಅಳಬೇಡ, ಕೊಡ್ತೀನಿ. ಆದ್ರ ಅವ ಹಂಗ ಮಾಡಂಗಿಲ್ರಿ, ಮತ್ತ ಬರ್ತಾನ್ರಿ. ಏ ಲಾವಿ ಬರ್ತೀಯ ಏನ ಅಂತೇನಲ್ರಿ? ಎದಕ್ಕ? ನೆಲ್ಲು ಕೊಯ್ಯಾಕ. ಹೇ ಬೇಡ, ನೆಲ್ಲು ಕೊಯ್ಯಕ್ಕೆ ಮಾತ್ರ ಹೋಗಬೇಡ. ಯಾಕಂದ್ರೆ ಅವ ನೆಲ್ಲು ಬಿಟ್ಟು ನಿನ್ನ ಕೊಯ್ಯ ಪೈಕಿ ಅದನವ. ಅಷ್ಟು ಡೇಂಜರ್ ಮನುಷ್ಯ ಅದನವ. ಶಟ್ರ ಹಂಗಾರ ದೌಡ್ ರೊಕ್ಕ ಕೊಟ್ಟು ಬಿಡ್ರಿ, ಅವ್ನ ರೊಕ್ಕ ಅವ್ನು ಕೊಟ್ಟು ಬಿಡ್ತೀನಿ. ಕೊಡ್ಲ? ಇವು ಒಳಗಿಟ್ಕೊಂಡಿದ್ಯಾ ನೀನೊಂದು ಕಾಲಿ ಬಿದ್ದು ಬಿಟ್ಟೆ, ಎತ್ತಬೇಕಾಗತ್ತೆ ಈಗ. ಅಲ್ಲಿ ಹೋಗಿ ಸಂಧ್ಯಾಗ ಹೋಗಿ ತಕೊಂಬ. ಇಲ್ಲೇ ತೆಗ್ದಿದ್ಯಾ? ನಾಚಿ ಗಿಡ ಐತಿದ್ಯ ಅಲ್ಲಿ ಇಟ್ಕೊಂಬತ್ತೈತೆ ನೋಡು ಮುಂದಿತ್ತು. ತಗದ್ಯಾ ಒರೆಸ್ಕೊಡು ಮಾರಯ್ಯ. ಇದ್ದದ್ದು ಬಾ, ಇದ್ದದ್ದು ಬಾ, ತಗೋ ಕೊಡ್ತೀನಿ ಬಾ. ಅದನ್ನು ಒರೆಸು ಸ್ವಚ್ಛ. ವರ್ಷಿನ ತಗೊಳ. 500 ಅಲ್ಲದು 100 ಕೊಟ್ಟ ನಾನು. ಹೌದಲ್ಲ ಗಿಡ್ಡ ಉಗುಳು ಹಚ್ಚಿ ಬಾಳೆ. ಈಗ ಇಟ್ಟು ತಗೋ, ಮುಂದೆ ಕೊಡ್ತೀನಿ, ಅದನ್ನ ಅಡ್ಜಸ್ಟ್ ಮಾಡ್ಕೊಂಬಿಡು. ಅಡ್ಜಸ್ಟ್ ಮಾಡ್ಕೊಡ್ರಿ. ಆದ್ರೆ ನಿಮ್ದು ಎಂತ ದೊಡ್ಡ ಮನಸ್ರಿ, ಎಂತ ಒಳ್ಳೆ ಮನಸ್ರಿ ನಿಮ್ದು ಅಂತೀನಿ. ಯಪ್ಪ, ಈ ಊರಾಗ ನಾನು ಒಬ್ರು ಅರ್ಥ ಮಾಡ್ಕೊಂಡಿದ್ದಿಲ್ಲ ನೋಡು. ನನ್ನ ಮಗ ವಾಸ ಅದನಲ್ಲ, ಅವನು ಸಹಿತ ನಾನು ಅರ್ಥ ಮಾಡ್ಕೊಂಡಿದ್ದಿಲ್ಲ. ನೀನು ಎಷ್ಟು ಒಳ್ಳೆ ಕದೀಯ, ಭಾರಿ ಚೆನ್ನಾಗದಿ ಬಿಡು. ದುಂಡುಗ ಬೆತ್ತಿ ಒಂದು ನನ್ನ ಕಣ್ಣು ಮುದೋಡೆ ಅಲ್ಲೋ, ಎಟ್ಟರ ಉರಿತಿದ್ಯಲ್ಲೋ ನಿನ್ನ ಬಾಯಾಗರ ರೊಟ್ಟಿ ತುರ್ಕ. ಅಪ್ಪ ಮಗ ಕೈ ಕೊಟ್ಟು ಕಶನ ಮದುವೆ ಅಕ್ಕನ ಹೊಯ್ಕೊತ್ ಹೋಗಿರ. ಏನ ಅಂತೀಯಲ್ಲ? ಏನಿಲ್ರಿ, ಅಲ್ಲ ಮತ್ತೆ ಇನ್ನ ಮುಂದ ಬಾಳ ಐತ್ರಿ ಅಂತಂದೆ. ಮುಂದೆ ಅದ ಹೋಳಿ ಹುಣ್ಣಿವಿ ಮದ್ವೆ ಆಗಕ್ಕೆ ಮುಂದೆ ಬಾಳ ಐತಿ. ಆ ಹೋಳಿ ಹುಣ್ಣಿವಿ ಮುಗಿದೊಳಕ್ ಮದ್ವಿ ಮುಹೂರ್ತ ಚಲೋ ಅದಾವಂತ, ಅವಾಗ ಮದ್ವೆ ಆಗುನಂತ. ಅಯ್ಯಯ್ಯಪ್ಪ, ಏನು ಹೋಳಿ ಹುಣ್ಣಿವೆಗೆ ನಾನು ಹೋಯ್ತು ಕಚ್ಚಬೇಕಂತ ಬನ್ನಿ ಏನ? ಇಲ್ರಿ, ಅದು ಮುಗಿದೊಳಕ ಮದ್ವಿ ಮುಹೂರ್ತ ಅದಾವಂತ ಅಂದ್ರು, ಎಲ್ಲ ಕುಂತಾರಲ್ಲ ಅವ್ರ ಹೇಳ್ಯಾರ. ಹೌದಾ? ಮದ್ವಿ ಅವಾಗ ಮಾಡಿಕೊಂಡ್ರೆ ಆಯ್ತು. ಈಗ ಸದ್ದು ಹನಿಮೂನಿಗೆ ಹೋಗಿಬಿಡ ನಡಿ. ಹನಿಮೂನ್ಗ ಮದ್ವಿಕಿನ ಮುಂಚೆ? ಅಯ್ಯ, ಇದು ಹೊಸ ಪದ್ಧತಿ. ಫಸ್ಟ್ ಹನಿಮೂನ್ ಮಾಡ್ಕೊಂಡು ಆಮೇಲೆ ಮದ್ವಿಗೆ ಹೋದ್ರೆ ಆಯ್ತು. ಆದ್ರೂ ನನಗೆ ಭಯ ಆಗುತ್ತಪ್ಪ. ಹೋಗೋಣ ಎಲ್ಲಿಗೆ? ತಡ್ರಿ, ನಾನೇನು ಬರಕ್ ರೆಡಿ ಇದ್ದೀನಿ, ಆದ್ರೆ ನಾವು ಕರಾರ ಕಂಡೀಷನ್ ಅದ. ಒಟ್ಟು ಏನದ ಕರಾರ ಕಂಡೀಷನ್? ಬಂದು ಬಿಡ್ಬೇಕು. ತಡ್ರಿ ನೋಡ್ರಿ, ಈಗ ನಾನು ಮದುವೆ ಹಾಕೀನಿ, ನೀವು ನನ್ನ ಎಲ್ಲೆಲ್ಲೇ ಕರ್ಕೊಂಡು ಹೋಗ್ತೀರಿ ಅದನ್ನ ಹೇಳ್ರಿ ಮೊದ್ಲು. ಹನಿಮೂನ್ ಅಂದ. ಅಯ್ಯೋ, ಅದನ್ನ ಮೊದಲ ಮರಮ್ನಳ್ಳಿಗೆ ಹೋಗಿಬಿಡಣ. ಅಲ್ಲಿ ಒಂದಿನ ಕ್ಯಾಂಪ್ ಹಾಕಿಬಿಡಣ ಇಬ್ರ. ಮತ್ತೆ ಆಮೇಲೆ ಕೂಡ್ಲಿಗೆ ಅಲ್ಲಿ ಹೋಗಿಬಿಡಣ. ಅಲ್ಲಿ 6 ಇವ್ರಿಗೆಲ್ಲ ಇಬ್ರು ಒಂದಿನ ಕ್ಯಾಂಪ್ ಹಾಕಿಬಿಡಣ. ಅಲ್ಲಿದ್ದ ಸೀದಾ ಹಂಪಿಗೆ ಬಂದ್ಬಿಡಣ. ಹಂಪಿಗೆ ಬಂದು ಎಲ್ಲ ಅಡ್ಡಾಡಿ ನೋಡ್ಕೊಂಡು ಟಿವಿ ಡ್ಯಾಮಿಗೆ ಬಂದ್ಬಿಟ್ರೆ ಮುಗೀತು ನೋಡು. ಟಿವಿ ಡ್ಯಾಮಿಗೆ ಬಂದು ಅಲ್ಲಿ ಇಬ್ರು ಹೋಗಿ ಬಿದ್ದು ಸಾಯೋನಂತ. ಅಯ್ಯೇ, ಸಾಕ್ಯಾಕೆ ಹೋಗಿದಿ? ಸರಿ ಬಾಯಿನ ಅಲ್ರಿ, ನೀವೇನ್ರಿ? ಅಲ್ಲ ಬರೇ ಹಳೆ ಬೀಡು ಅಲ್ಲಿ ಇಲ್ಲಂತಾರೆ, ಚಂದಾಗ ಗೋವಾ ಬೀಚ್ಗೆ ಹೋಗಿದ್ರೆ ಕಾವಾಗಿ ಎಲ್ಲಿ ರೊಮ್ಯಾನ್ಸ್ ಮಾಡ್ಬೋದಾಯ್ತು. ಹೋಗ್ರಿ, ಹಳೆ ಬೀಡು ಕೂಡ್ಲಿಗಿ ಅಲ್ಲಿ ಇಲ್ಲ ಅಂತಿರಲ್ಲ. ಅಲ್ರಿ ಹಿಂಗಂದ್ರೆ ಹೆಂಗ್ರಿ? ನೀವು ಸ್ವಲ್ಪ ರೊಕ್ಕ ಖರ್ಚು ಮಾಡ್ಬೇಕ್ರಿ, ರೊಕ್ಕ ಖರ್ಚು ಮಾಡ್ಬೇಕು ಮದುವೆ ಆಗ್ಬೇಕಂದ್ರ. ಖರ್ಚು ಮಾಡ್ತೀನಿ, ಸಾಕಷ್ಟು ಖರ್ಚು ಮಾಡ್ತೀನಿ. ದಿನಾ ಮುಂಜಾನೆ 10 ಗಂಟೆನ ಒಂದು ಶೇರ್ ಹಾಲ, 2 ಜವರಿ ಕೋಳಿ ತದ್ದ, ಮತ್ತೆ ಆಮ್ಯಾಗ ಮಸ್ತ್ ಮದಾನ ಮಸ್ತ್ ಅದು ಟಾನಿಕ್ ಅಂತಾರಲ್ಲ, ಅದೇನು ಕುಡಿತೀರಲ್ಲೇ ಅದನ್ನ ಬೀರ್ ಅದನ್ನ ತಗೊಂತೀನಿ. ಆಮೇಲೆ ವಾಡಂಬಿ ದ್ರಾಕ್ಷಿ ತಗೊಂತೀನಿ. ವಾರಕ್ಕೊಮ್ಮೆ ಅಂತೈತಲ್ಲ ತೆಪ್ಪಿ ರುದ್ರ, ಅದನ್ನ ತಗೊಂತೀನಿ. ಎಷ್ಟು ಚಂದ ಅಂತೀಯ ನೀನು. ಮಾನಗಡಿ ಊರು ಮಾನಗಡಿ ಮುಚ್ಚು ಬಾಯಿನ. ಅಲ್ರಿ ಮದುವೆ ಆಗಕ್ಕೆ ಯಾದಿ ಆಗಕ್ಕೆ ಈ ನಮ್ಮನೆ ಮಾತಾಡಕತ್ತಿರಲ್ಲ, ಹೋಗ್ಲಿ ಬಿಡ್ರಿ. ನಾನು ಇನ್ನೊಂದು ನಿಮ್ಮ ಮದುವೆ ಆಗ್ತೀನಿ. ಒಂದು ವೇಳೆ ನಿಮಗೆ ಏನಾರ ಆಗಿ ಹಾರ್ಟ್ ಗೀಟ್ ಆಗಿ ಸತ್ರ ಹೆಂಗ ಅಂತೀನಿ. ಇರ್ತೈತಲ್ಲ ನನ್ನ ನೆಗೆಟಿವ್. ಎಲ್ಲೈತೆ ನೀನು ನೆಗೆಟಿವ್? ಅಲ್ಲೇ ಐತಲ್ಲ. ಎಲ್ಲೈತದು ನೆಗೆಟಿವ್? ಅದ ಒಂದು ವೇಳೆ ಪಾಸಿಟಿವ್ ಆದ್ರೆ ಅವಾಗ ಹೆಂಗೆ ಮಾಡೋದು? ಅಯ್ಯ, ನಾನು ನಿನ್ನ ಮುಂದೆ ಕಲ್ಲು ನಿಂತಾಗ ನಿಂತೀನಿ, ಅಷ್ಟು ಸುಲಭವಾಗಿ ಸಾಗಿಲ್ಲ ನಾನು.
ಹಿಂಗ ಅಂದ ಮೊನ್ನೆ ನಮ್ಮ ಗೆಳತಿ ಒಬ್ಬ ಮುದುಕು ನಿನ್ನಂತ ಮುದುಕು ನಮ್ಮ ಮದುವೆ ಆಗಿದ್ಲು ಆಕಿ ನೋಡಿದ್ರ ಅವನು ಮದುವೆ ಆಗಿ ಮದುವೆ ಆದ 3 ದಿನಕ್ಕೆ ಗೊಟಕ ಅಂದವ. ಹೌದಾ? ಸತ್ತು ಹೋಗ್ಬಿಟ್ಟ? ಸತ್ತಿಲ್ಲ, ಆಕಿನ ಹೆಸರ್ಲಿ ಎಲ್ಲ ಆಸ್ತಿ ಬರ್ದಾನ, ಆಸ್ತಿ. ಹೌದಾ? ಎಷ್ಟು ಬರ್ದಾನ ಕೇಳ್ರಿ ಹೇಳ್ತೀನಿ. ಈಗ ಆರಾಮದಾರ ಇಲ್ಲ ಗಂಡ ಹೆಂಡತಿಯಾರ? ಅದಾರ ನೀ ಎಷ್ಟು ಬರ್ದಾರ ಕೇಳಿ ಇಲ್ಲ ಆಕಿನ ಹೆಸರು. ಎಷ್ಟು ಬರ್ದಾರ? ಒಂದು ದೊಡ್ಡ ಮನಿ ಹಾಕ್ಸ್ಯಾನ ಆಕಿನ ಹೆಸರ್ಲಿ. 50,000 ರೂಪಾಯಿ ಬ್ಯಾಂಕ್ನ ಡಿಪಾಸಿಟ್ ಇಟ್ಟಾನ. ಮತ್ತ ಆಕಿಗೆ ಮೈಸೂರು, ಬೆಂಗಳೂರು, ಗೋವಾ ಬೀಚ್ ತೋರಿಸ್ಕೊಂಡು ಇವನ್ನೆಲ್ಲ ಮಾಡ್ಕೊಂಡು ರೊಕ್ಕ ಖರ್ಚು ಮಾಡ್ಕೊಂಡು ಬಂದಾನವ. 50,000 ಯಪ್ಪ, ಕಂಡಪಟ್ಟಿ ಖರ್ಚು ಮಾಡಿ ಅನ್ಬಿಡ ಅವನು ಬೇಬರ್ಸಿ ಖರ್ಚು ಮಾಡ್ಯಾನವ. ಶಟ್ರ ಮತ್ತೆ ಎದಿಗಿದಿ ಹೊಡೆದು ಸತ್ತು ಗಿತ್ತಿರ್ರಿ ಅಂದೆ. ಮೊನ್ನೆ ನಮ್ ಗೆಳತಿನ ಹೇಳಿದ್ಲ ನನಗೆ ಹಿಂಗ ಆಗೈತಿ ಅಂತ ಹೇಳಿ, ಅದಕ್ಕೆ ನಾನು ನಿಮಗೆ ಹೇಳಕತ್ತೀನಿ, ನೀವು ನನ್ನ ಹೆಸರಲ್ಲಿ ಬಡ ಬಡ ಆಸ್ತಿ ಹಚ್ಚಿ ಬಿಡ್ರಲ್ಲ. ಹಚ್ಚತ್ ಬಿಡ. ಯಾವಾಗ ಹಚ್ತಿ? ನೀನು ಅಂದ್ಬಿಟ್ರೆ ನಾನು ಹಚ್ಚೋದು ಎಷ್ಟೊತ್ತು ತಂದು ಹಚ್ಚ ಬಿಡ್ತೀನಿ ಟ್ರಾಲಿ. ಆದ್ರ ಅವ್ರು ಮದುವೆ ಆದ್ರು ಮುಂದೆ ಏನಾತಂತ ಕೇಳಲಿಲ್ಲ. ಅಯ್ಯೋ ಅವ್ರು ಹೆಂಗದಾರ ಈಗ? ಅವ್ರು ಹೆಂಗದಾರ? ಅವ್ರ ಮನ್ಯಾಗ ಅವ್ರ ಅದಾರ, ಇವ್ರ ಮನ್ಯಾಗ ಇವ್ರ ಅದಾರ. ಅಂದ್ರ ಮದುವೆ ಮಾಡ್ಕೊಂಡು ಬಿಡಕ ಮದುವೆ ಆಗಿ 3 ತಿಂಗಳಿಗೆ ಆ ಮುದುಕನು ಮೂಲ್ಯಾಗ ತುರುಕಿ ಇನ್ನೊಬ್ಬನ ಲವ್ ಮ್ಯಾರೇಜ್ ಮಾಡ್ಕೊಂಡು ಓಡೋದ್ಲು. ಅಯ್ಯೋ ಇವನವನ ಹಿಂಗ ಮಾಡಿದ. ಮತ್ತೆ ಮುಂದೆ ನಮ್ಮ ಆಕಿ ಅವನ ಗತಿ ಹೆಂಗ? ಅವನ ಗತಿ ಗಂಗಾವತಿನ. ಹೌದಾ? ಮತ್ ನಮ್ದೀಗ ಖುಷಿ ನೀನು ನಾನು ಕೂಡನ. ಅಯ್ಯೋ ಯಾರು ಬೇಡಂದಾರ ಬೆಳಕರಕ್ಕೆ ಇಬ್ರು ಕೂಡನ್ ಬಾರೆ, ಒಮ್ಮೆ ಕೂಡಿಲ್ಲ. ಒಂದು ಆಗಿಲ್ಲ ಮುದೋಡ್ಯಾಗ ಮತ್ ಬಿಟ್ಟನ ನಾನು ಸಿಕ್ಕ ಬಿಟ್ಟೇನಿ. ಹಂಗಾರ ಮತ್ತೆ ಕ್ರೀಶೆಟ್ರ ಅವ್ರ ನಾವು ಹಂಗ ಎಲ್ಲ ಮಾಡೋದ್ ಬೇಡ, ಚಂದಾಗ ಮದುವೆ ಆಗ ನೀ ಪಟ್ನ ಒಗದ್ ಬಿಡ್ರಿ ಟೈಮ್ ಒಗದು. छोटो छोटो कन्ने छोटो छोटो ಕೊಂದ್ರೆ ನಿಮ್ಮವ್ರ ಪೂರ್ತಿ ಕೊಂದ್ರೆ ನಿಮ್ಮವ್ರು ನಿಮ್ಮನ್ನ ಎಲ್ಲಿ ಹೋದ್ರೆ ಬಿಡ್ಗಲಿ ಇವತ್ತ.
ಏನು ಅಂದ್ರಿ? ಕಾಫಿ ಚೆನ್ನಾಗಿದೆಯಾ? ಮನದನ್ನೇ ಕೈಯಿಂದ ತಯಾರಿಸಿದ ಕಾಫಿ ಅಂದ್ರೆ ಕೇಳಬೇಕೆ? ದೇವಲೋಕದ ಅಮೃತ. ನೋಡಿ, ಈ ನಿಮ್ಮ ಹೊಗಳಿಕೆ ಮಾತನ್ನು ಸಾಕು ಮಾಡಿ. ಕೈ ಹಿಡಿದ ಸತಿಯನ್ನು ಹೊಗಳಿದರೆ, ಬೇರೆಯವರನ್ನ ಹೊಗಳಿದರೆ ಹುಚ್ಚ ಎನ್ನುತ್ತಾರೆ. ಎಲ್ಲವೂ ದೈವ ಸಂಕಲ್ಪ. ಆಶಾ, ಕನಸಿನಲ್ಲಿಯೂ ನೀ ನನ್ನ ಸತಿಯಾಗಿ ಬರ್ತಿ ಅಂತ ನಾ ಭಾವಿಸಿರಲಿಲ್ಲ. ನಡೆದು ಹೋಯಿತು. ಎಲ್ಲವೂ ದೈವ ಸಂಕಲ್ಪ. ತಮ್ಮಂತ ಉದಾರ ಗುಣದವರ ಸತಿಯಾಗಿ ಬಂದಿದ್ದು ಅದು ನನ್ನ ಭಾಗ್ಯವೇ ಸರಿ. ನೋಡು ಆಶಾ, ನೀನು ನನ್ನ ಮನೆಯ ಮತ್ತು ಮನ್ನದೊಡತಿಯಾಗಿ ಬಂದಿರುವೆ ಅಂದಾಗ ಈ ಮನೆಯಲ್ಲಿರುವವರೆಲ್ಲ ನೀನು ಪ್ರೀತಿ ಆಧಾರಗಳಿಂದ ಕಾಣಬೇಕು. ನನ್ನ ಕೈ ಹಿಡಿದಕ್ಕೂ ನಿನಗೆ ಸಾರ್ಥಕ ಆಗುತ್ತದೆ. ಈ ಮನೆಯಲ್ಲಿ ಲಿಂಗಜ್ಜ ಆಳಾದರೂ ತಂದೆಯ ಸಮಾನ. ಅವನು ನಿನ್ನ ತಂದೆ ಅಂತ ಭಾವಿಸ್ಕೊಂಡು ನಡಿಬೇಕು. ಅಲ್ಲದೆ ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರೂ ಅವನು ನಿನ್ನ ಮೈದನಲ್ಲ ಮಗನಂತ ತಿಳಿದು ಬಾಳು ಮಾಡಬೇಕು. ತಮ್ಮ ಮಾತಿಗೆ ಅಮಾನ್ಯವೇ? ಆಶಾ, ಇನ್ನೊಂದು ವಿಷಯ, ನಮ್ಮ ಮಿಲ್ ಮ್ಯಾನೇಜರ್ ಚಂದ್ರಕಾಂತ್ ಇದ್ದಾನಲ್ಲ, ಅವನು ನನ್ನ ಆತ್ಮೀಯ ಸ್ನೇಹಿತ. ಅವನನ್ನು ನೀನು ಅಣ್ಣ ಅಂತ ತಿಳಿದು ಭಾವಿಸಬೇಕು. ನೋಡಿ, ಅದರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ. ಅಣ್ಣ ತಂಗಿ ಅಕ್ಕ ತಮ್ಮ ಕಾಣದ ನಾನು ಆ ಮ್ಯಾನೇಜರ್ ಚಂದ್ರನ ಸ್ವಂತ ನನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊತೀನಿ. ಈ ಮನೆಯಲ್ಲಿ ಯಾರ ಮನಸ್ಸಿಗೆ ನೋವು ಆಗದಾಗೆ ನಾನು ನಡೆದುಕೊಳ್ತೀನಿ ಅಂತ ನಿಮಗೆ ಮಾತು ಕೊಡ್ತೀನಿ. ಈಗಲಾದರೂ ಸಮಾಧಾನವಾಯಿತೇ? ಗುಡ್ ಗರ್ಲ್. ಆಶಾ, water belongs to sea, sun belongs to sky, but my sweet heart belongs to you. Come on, please, one song. ಸರಿ, ನಿಮ್ಮ ಇಷ್ಟದಂತೆಯೇ ಆಗಲಿ. ಬಂಗಾರದೆಲೆಯ ಮೇಲೆ ತಂಗಾಳಿ ಬೀಸಿದವು, ಸಂಗಾತಿ ನಿನ್ನ ನೆನಪು ನನ್ನೆದುರು ತಂಪು ತಂತ, ಜೊತೆಗಾತಿ ನಿನ್ನ ನೆನಪು ನನ್ನೆದುರು ತಂಪು ತಂತ.
ಬ್ಯಾಂಕಿಗೆ ಹೋಗ್ಬೇಕೇನೆ ಅಂದೆ. ಸರಿ, ಬೇಗ ಹೋಗಿ ಬೇಗ ಬಂದ್ಬಿಡಿ. ಯಾಕೆ? ನಿಮ್ಗೋಸ್ಕರ ನನ್ನ ಮನೇಲಿ ಕಾಯ್ತಾ ಇರ್ತೀನಿ. ಒಬ್ಳೆ ಆಗ್ತೀನಲ್ಲ ಅದಕ್ಕೆ. ಒಂದೆರಡು ಮಕ್ಕಳಾಗೋರ್ಗು ಅಷ್ಟೇ, ಆಮೇಲೆ ನೀನೇ ಹೋಗು ಅಂತೀಯ. ಛೀ, ಹೋಗಿ ಬಾ, ನೀವು ಬಹಳ ತುಂಟರು. ಬರ್ತೀನಿ. ರವಿ, ಹೌದತ್ತಿಗೆ. ಅತ್ತಿಗೆ, ಆ ವಿಧಿ ತಂದ ವಿಪತ್ತಿನಿಂದ ಇಂದು ನಾನು ನಿನಗೆ ಅತ್ತಿಗೆ ಆಗಿದ್ದು ನಿಜ. ಆದ್ರೆ ಅತ್ತಿಗೆ, ದೈವ ತಂದ ಸಂಕಲ್ಪಕ್ಕೆ ವಿಧಿ ತಂದ ಆಪತ್ತು ಅಂತ ಅನ್ಬಾರ್ದತ್ತಿಗೆ, ಅನ್ಬಾರ್ದು. ರವಿ, ಮಾತಿಗೂ ಅತ್ತಿಗೆ ಅತ್ತಿಗೆ ಅಂತ ಯಾಕೆ ಈ ನನ್ನ ಹೃದಯಕ್ಕೆ ಚುಚ್ಚುವಂತ ಮಾತಾಡ್ತಿದೀಯಾ? ರವಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ರವಿ, ನನ್ನನ್ನು ಕ್ಷಮಿಸು. ಅತ್ತಿಗೆ, ಇರ್ಲಿ ಬಿಡು ಅತ್ತಿಗೆ. ಅತ್ತಿಗೆ, ನಡೆದು ಹೋದ ಘಟನೆ ದುಸ್ವಪ್ನವೆಂದು ಭಾವಿಸಿ ಈ ಒಂದು ಮಮತೆಯ ಮಗನಾಗಿ ಮಡಿಲಲ್ಲಿ ನಿಲ್ಲಿಸಿದ್ದಾನೆ ಆ ದೇವ. ಅತ್ತಿಗೆ, ಈ ನಿನ್ನ ಮೈದುನ ಬಾಳು ಒಂಬಳಾಗಲಿ ಎಂದು ಅರಸು ಅತ್ತಿಗೆ, ಅರಸು. ಅಲ್ಲಲ್ಲ ಮೈದನ, ಹೇಳಪ್ಪ, ಎದ್ದೇಳು. ಈ ನಮ್ಮ ಬಾಳಿನಲ್ಲಿ ಬೀಸಿದ ತಂಗಾಳಿ ಮುಂದೆ ನಮ್ಮ ಬಾಳಿಗೆ ಬಿರುಗಾಳಿಯಾಗಿ ಮಾರ್ಪಟ್ಟು ಈ ನಮ್ಮ ಬಾಳನ್ನು ಬುಡಮೇಲು ಮಾಡದಂತೆ ರಕ್ಷಿಸುವಂತಹ ದೇವರಲ್ಲಿ ನಾವಿಬ್ಬರು ಮೊರೆ ಇಡೋಣ. ನನ್ನ ನಿನ್ನ ಜೀವನದಲ್ಲಿ ನಡೆದ ಘಟನೆ ದುಸ್ವಪ್ನವೆಂದು ಭಾವಿಸಿ ಆ ಅಣ್ಣ ಅತ್ತಿಗೆ ತಾಯಿ ಮಗನ ಸ್ಥಾನದಲ್ಲಿ ನಿಲ್ಲಿಸಿದೆ ಆ ವಿಧಿ. ತಾಯಿ ಮಗನ ಒಂದು ಸಂಬಂಧಕ್ಕೆ ಚ್ಯುತಿ ಬಾರದ ಹಾಗೆ ನಾವಿಬ್ಬರು ನಡೆದುಕೊಳ್ಳೋಣ ಅತ್ತಿಗೆ, ನಡೆದುಕೊಳ್ಳೋಣ. ಇಲ್ಲವಾದರೆ ನನ್ನಣ್ಣ ಏನಾದರೂ ಮಾಡಿಕೊಳ್ಳಬಹುದು. ರವಿ, ಅದಕ್ಕೆ ಆಸ್ಪದ ಕೊಡದೆ ಅತ್ತಿಗೆಯ ಮೈದನನಾಗಿ, ಅಲ್ಲಲ್ಲ ಮಾತೆ ಮಗನಾಗಿ ಅವರ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳುವ ಭಾರ ನಮ್ಮದು. ಬಾರಪ್ಪ, ಊಟ ಮಾಡುವಿಯಂತೆ, ಬಾ. ಅತ್ತಿಗೆ, ಈ ನಿನ್ನ ಮೈದುನನಿಗೆ ನಿನ್ನ ಮಮತೆಯ ಕೈಗಳಿಂದ ಊಟ ಮಾಡಿಸ್ತೀಯ ಅತ್ತಿಗೆ, ಮಾಡಿಸತ್ತಿಗೆ. ರವಿ, ಬಾಪ. ಅತ್ತಿಗೆ, ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡೆ. ಈಗ ನೀನು ಮಮತೆಯ ತಾಯಿಯಾಗಿ ನೀನು ಬಂದಿದೀಯಾ ಅತ್ತಿಗೆಯಾಗಿ. ಆಯ್ತಮ್ಮ, ನಿನ್ನ ತುಂಬಿದ ಕೈಗಳಿಂದ ಈ ನಿನ್ನ ಮೈದುನನಿಗೆ ಊಟ ಮಾಡಿಸು ಅತ್ತಿಗೆ, ಊಟ ಮಾಡಿಸು. ಬಾ ಮೈದನ, ಊಟ ಮಾಡುವಿಂತೆ, ಬಾ. ಯಾಕಲೇ ಕಾಶಿ, ನಿಶೆ ಗಿಶೆ ಹೆಚ್ಚಾಗೈತಲ್ಲೇ ಅಪ್ಪ? ಹಂಗ್ಯಾಕ ನಮೂನಿ ಜೋಲಿ ಹೊಡ್ಕೊಂತ ಬರಕತ್ತಿಯಲ್ಲ? ನಿನ್ನವನು ನನಗ ಹೆಂಗಾದೆ ಓ ನಿನ್ನ ಗ್ರಾಮ ದೇವತೆಯನ್ನ ಇಂದೇ ನಿನ್ನ ಕಡೆಯ ದಿನ ಅನ್ನಕ್ಕೆ ನಾನು ರೆಡಿ ಇಲ್ಲ ನೋಡ್ಲಿ. ಕುಡ್ದದ್ದು ಹೆಚ್ಚಾಗೈತೆ ನೋಡ್ಲಿ, ಏನು ಮಾಡ್ಕೊಂತೀರಿ ಹೊಲ್ಕ ನನ್ನ ಮಗನ. ಲೇ ಕುಡುಕ, ಬಾಯಿ ಪಿಗಿ ಹಿಡಿದು ಮಾತನಾಡಲೇ ಕುಡುಕ. ಹೌದಲ್ಲಿ ನಾನು ಕುಡುಕ ನೀನು ಕುಡಿಯಂಗಿಲ್ಲ ಅಲ್ಲಿ, ಕುಡಿತೀಯ ಕುಡಿಯಂಗಿಲ್ಲ ಕರೆಕ್ಟ್ ಹೇಳ್ಬೇಕಿಲ್ಲ. ಸಭಾದ ನಿಂತಾಗ ಸುಮ್ಮನಿಂದ್ರ ಬಡಲೆ ಹುಡುಗ. ನೋಡ್ಲೆ ತಮ್ಮ, ನಾವು ಕುಡುಕ್ರಲ್ಲ, ತಡ್ಕೊಳ್ಳೋ ಶಕ್ತಿ ಆ ದೇವ್ರು ನಮಗೆ ಕೊಟ್ಟಾನ. ನಿನ್ನಷ್ಟು ವೀಕ್ನೆಸ್ ಮೈಂಡ್ ಅಲ್ಲಲೇ ತಮ್ಮ ನಮ್ದು. ನಾವು ಅದೆಲ್ಲ ಬ್ಯಾಡ್ಲೆ, ತಡ್ಕಂತೀವಿ, ಆದ್ರೆ ಏನು ಮಾಡೋದು? ಒಂದು ವಿಚಾರ ಭಾಳ ತಿನ್ನಕತೈತಿ. ಯಾವ್ದಲ್ಲ ಅದು ವಿಚಾರ? ಅದೇ ಲಾವಣ್ಯನ ಲವ್ ಸೀನ್ ತೂ 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 ನಮ್ಮ ತಲೆಗೆ ಭಾಳ ಪರಿಣಾಮ ಬೀರ್ಬಿಟ್ಟೈತೆ ಅಂತೆ. ಅದು ಹೆಂಗಲೆ? ಅದೇ ಹಂಗಲೆ ಅಂದ್ರೆ ಏನು ಹೇಳ್ಬೇಕಲೇ ನಾನು?
ಆ ಲಾವಣ್ಯನ ಲವ್ ಸೀನ್ ಐತಲ್ಲ ಭಯಂಕರ ಪರಿಣಾಮ ಬೀರ್ಬಿಟ್ಟತಿ. ಲೇ ಹುಚ್ಚ, ಹೊಸ ಹುಚ್ಚ, ಹೆಣ್ಣಿನ ಬಗ್ಗೆ ಅತಿ ತಲೆ ಕೆಡಿಸ್ಕೋಬಾರ್ದ್ಲಿ. ಅದಕ್ಕ ಹಿರಿಯರು ಹೇಳ್ಯಾರ, ಏನು ಹೇಳು, ಅಂಗನೇರೆಯುವುದು ಬಂಗಾರ ದೊರೆಯುವುದು, ಸಂಗ್ರಾಮದಲ್ಲಿ ಗೆಲುವು ಸಿಗುವುದು, ಇವು ಮೂರು ಸಂಘ ಏನು ಒಲೆ ಮೇಲೆ ನೋಡ ಅಂತೇಳಿ. ಭಾಳ ತತ್ವಜ್ಞಾನಿ ಬಿಟ್ಬಿಟ್ಟೆಪ್ಪ. ಇಷ್ಟೆಲ್ಲ ತಿಳಿದ ಮೇಲೆ ಆ ಲಾವಣ್ಯನ ಮರ್ತು ಬಿಡು ತಮ್ಮ. ಹೆಂಗ ಮರ್ಯಾಕತ್ತಿ, ಹೆಂಗ ಮರ್ಯಾಕತ್ತಿ. ಆಕಿದ್ ಎಷ್ಟು ಕಷ್ಟಪಟ್ಟು ಹೊಡೆದೀನಿ ಅಂತ ನನಗಷ್ಟ ಗೊತ್ತೈತಿ. ಅವನವನ ಆಕಿದು ಹೊಡೆದೀನಿ ಹೊಡೆದೀನಿ. ಅವನವನು ಹೋಗತ್ತ ಹಾಳಾಗಿ ಅವತ್ತಿಂದ ನಿದ್ದೆನ ಬರವಲ್ದು. ಕನಸ್ನ್ಯಾಗ ಬಂದು ಏನ ಕಾಡ್ತಿದ್ದಿ ಬಾ ಯಾಕ ಬಾಂದ್ಲಿ ಈಕಿ ಬಾಪಣಿ. ಓ ಈಕಿ ಬಂದಳೇನು? ನಾನ ಬಂದಿ. ಹಾ ಬಂದೆಯ ಅಭಿನಯ ಎಲ್ಲಿಗೆ ಬಂತು ನಮ್ಮ ಅನುಭವ? ಉಮಾಶ್ರೀದಷ್ಟು ಉದೈತಿ. ಅದು ಒಂದು ಸೀನ್ ಮುಗೀತಂದ್ರ ಪಿಕ್ಚರ್ ರಿಲೀಸ್ ಮಾಡಿಬಿಡ್ತಾರಂತ. ಅಲ್ಲ ನಾವೆಲ್ಲ ಪಿಕ್ಚರ್ ರಿಲೀಸ್ ಮಾಡಕ್ಕೆ ರೆಡಿನ ಇದೀವಿ. ಆದ್ರೆ ಅವನವನು ಪಿಕ್ಚರ್ ರೆಡಿ ಆಗಿಂದ ಒಬ್ಬ ಡಿಸ್ಟ್ರಿಬ್ಯೂಟರ್ ಬೇಕಲ್ಲ ಅದಕ್ಕೆ. ಇಲ್ಲೇ ಅದನಲ್ಲ ರತ್ನ ಪಕ್ಷಿ ನೋಡ್ಲಿ, ಸುಮ್ಮನೆ ಡಿಸ್ಟ್ರಿಬ್ಯೂಟರ್ ಆಗಿಬಿಡ್ತೀನಿ ಮಾಸೆ. ನೋಡ್ಲೆ ತಮ್ಮ, ಈಗಲೇ ಬೆಳಕು ಕರಿಯಕ್ಕೆ ಬಂದೈತಿ. ನಮಗ ಡಿಸ್ಟ್ರಿಬ್ಯೂಟರ್ ಕೆಲಸ ಬೇಡ. ಸುಮ್ಮನೆ ಪ್ರೇಕ್ಷಕರಾಗಿ ಸಿನಿಮಾ ನೋಡ್ತೀವಿ. ಸಿನಿಮಾದಾಗ ಏನಾರ ಸಾಂಗ್ ಚಲೋ ಆತು ಸಿಳ್ಳು ಹಾಕ್ತಿವಿ, ಎಲ್ಲ ಅಂದ್ರೆ ಮಣ್ಣು ಹೋಗ್ಬಿಡ್ತೀವಿ. ಮಣ್ಣು ಹೋಗಾಕ ನಿಂತಾನ. ಹಂಗಾದ್ರೆ ಮತ್ತೆ ತಡ ಮಾಡ್ಕೊಳ್ಳಿ. ಓಯ್ ಭಾಳ ಹೇಳಿಬೇಡ, ಅಷ್ಟೇ ತಡ ಮಾಡ್ತೀರಿ. ಹೊಡಿ 9 ಈ ನಾ ಕುಣಿಯದವ ನೋಡಿ ಹುಡ್ಕೋವಲ್ಲಕ್ಕ ಮಾಡಿ. ಹಂಗಲ್ಲ, ಇವ ಮಣ್ಣು ಹೋಗ್ತಂದಾನಿಲ್ಲ ಈಗ ಕಣ್ಣಾಗ ಉಜ್ಜಿ ಶುರು ಮಾಡು ನೋಡಿ ಅವ. ನಿಜ ಜೀವನದ ಪ್ರೇಮ ಹೆಚ್ಚಾಗಿ ಹಿಂಗೆ ಹುಚ್ಚರಂಗೆ ಕುಣಿದಾಡಕೈತಿರ್ಲೇ ಅಪ್ಪ, ಒಂದು ತಿಳಿವಲ್ಲ ನನಗೆ. ಕಟ್ಟ ಕಡೆಯದಾಗಿ ದಿಟ್ಟತನದಿಂದ ಹೇಳುವೆ ಕೇಳು,
ಸಂತೋಷದಿಂದ ಸೌಭಾಗ್ಯವತಿಯಾಗೆಂದು ಸಹೋದರಿ ಅಂತ ಹೇಳಿ ವಾಸು ಅಣ್ಣ ಇನ್ನು ಮುಂದೆ ನೀ ನನಗೆ ಅಣ್ಣ ಇದ್ದಂಗ. ಇನ್ನು ಜನ್ಮ ಜನ್ಮಕ್ಕೂ 7 ಜನ್ಮ ಎತ್ತಿ ಬಂದ್ರು ನನ್ನ ಬಾಳಿನ ಸಂಗಾತಿ ಇದೇ ಕಾಶಿ. ಇವಳ ಜೋಡಿನೇ ನನ್ನ ಮದುವೆ. ಕಾಶಿ ಹೊಡೆದ್ರಲ್ಲಿ ಚಾನ್ಸ್ ಏಕ್ದಮ್ ಟ್ರಾನ್ಸ್ಫರ್ ಸೀನಾ ಬಂತ. ಏ ಬಾಯ್ಲಿ ಏನ ಒಂದ್ ಮಾತು ಹೇಳ್ತೀನಿ ಬಾಯ್ಲಿ. ಯಾಕೋ ಅಣ್ಣ ಬಂದ್ರ ಬಾಯಲ್ಲಿ ಎದಕ್ಕ ಅಣ್ಣ? ಏ ಹೋಗ್ಬೇಡ, ಇಲ್ಲೇ ಹೇಳಲಿ. ಅವ ಮೊದಲ ಕಲಿಯುಗದ ಕುಡುಕದನವ. ಹೋಗಿ ಕುಡುಕನ್ ಕಟ್ಗೆತ್ಯ. ಅಯ್ಯೋ ನಿನಗೆ ವಿಷಯ ಗೊತ್ತಿಲ್ಲೇನು? ಕುಡುಕರ ಹತ್ರ ನಿಯತ್ತಿದ್ದಷ್ಟು ನಿಮ್ಮ ಹತ್ರ ಇರೋದಿಲ್ಲೋ. ತಿಳ್ಕೊರೋ ಅಣ್ಣ, ತಿಳ್ಕೋ. ಏಯ್ ಲೇ ಆಕಿದಿಂಗ್ ಕೇಳ್ತೀನಿ ಕೇಳಲಿ. ಕುಡುಕನಾದರೂ ಕೆಡುಕನಲ್ಲ, ಕೊಲೆಗಡುಕನಲ್ಲ ಅಂತೇಳಿ ಸಾಕಷ್ಟು ಕವಿಗಳು, ಬಂಡವಾಳಶಾಹಿ ಕವಿಗಳು ನಾಟಕ ಬರೆದ್ರ ನೋಡೇ ಇಲ್ಲ ಅಲ್ಲೇ ನೀನು. ನನಗೆ ಅಣ್ಣ ಎಂದು ಕರಿವೆಯಾ ಲವಣ್ಯ? ಹೌದು. ಚಿಗಪ್ಪ ಅಂದ್ಬಿಡ ತಗೋಲ್. ಇಲ್ಲ ನೋಡಿಲ್ಲೇ, ನಾ ಮಾತು ಹೇಳ್ತೀನಿ, ತಿಳ್ಕೋ. ಇಲ್ಲೇ ಇನ್ನು ಮುಂದೆ ನೀ ನನಗೆ ಅಣ್ಣ ಇದ್ದಂಗ, ಇನ್ನು ನಿಮ್ಮಪ್ಪ ನನಗೂ ಅಪ್ಪ ಇದ್ದಂಗ, ಇನ್ನು ಮುಂದೆ ಇವಾಗ ಕಾಶಿ ನಿಮಗ ಅಳಿಯ ಇದ್ದಂಗ. ಹಿಂಗೆ ಹೇಳ. ಹಂಗಾದ್ರ ನಿನ್ನೆ ಮೊನ್ನೆ ಹೊಡೆದಿದ್ದಲ್ಲ 200 ರೂಪಾಯಿ, ನಮ್ಮ 200 ರೂಪಾಯಿ ಮತ್ತೆ ಮೊನ್ನೆ ಕೈ ಹಿಡ್ಕೊಂಡು ಕುಣಿದೆಲ್ಲ ಅಲ್ಲೇ ಮುಟ್ಟು ಹೋತು. ಹಾ ಬರೇ ಕೈ ಹಿಡಿದ್ರೆ 200 ರೂಪಾಯಿ ಮುಟ್ಟೋದ್ವಾ? ಮತ್ತೇನಾರ ಏ ವಾಸ ಬಡಿಕಿಲ್ಲ ನಿನ್ನ. ಏ ವಾಸ್ಯ, ಒಂಚೂರು ನೆಟ್ಟಗ ಮಾತಾಡು, ಬಾಯಿ ಬಿಗಿ ಹಿಡಿದು ಮಾತಾಡು. ಹಿಂಗ ಏನಾರ ಮಾತಾಡಿದೆ ಅಂದ್ರ ನೀನು ಟೂತ್ಲೆಟ್ ಮೌತ್ ಮಾಡಿ ವಾದಿರಾಜ ತಮ್ಮನ ಕೈಯಾಗ ಕೊಟ್ಟು ಬಿಟ್ಟೆ. ನೀ ಹುಷಾರಂದೆ. ಅದನ್ನೇ ನಮ್ಮನೆ ಸುತ್ತಿ ಬಳಸಿ ಮಾತಾಡ್ತಿದ್ದಿ. ಸ್ವಚ್ಛಾಗಿ ಬಾಯನ್ ಹಲ್ಲು ಉದುರಿಸ್ಬಿಟ್ಟೇನಂತ ಅಚ್ಚ ಕನ್ನಡದಾಗ ಹೇಳ್ಬಿಡ. ಏ ಹೋಗ್ಲಿ ಬಿಡ್ಲಿ ಪಾಪ್ಲೆ, ನಿಮ್ಮ ತಂಗಿಲಿ ಅದ ಏನ ಪಾಪ ಅಣ್ಣನ ಪ್ರೀತಿಯಿಂದ ಏನ ತಪ್ಪು ಮಾತಾಡಿಬಿಟ್ಟೈತಿ ಹೊಟ್ಟೆಗೆ ಕೆಲೆ. ನೋಡ್ಲವಣ್ಣ, ಈಗ ಸದ್ಯ ನಾವು ಹೋಗ ನಡಿ. ಎಲ್ಲಿಗೆ ಹೋಗಿ ಎಂಡ್ ಬಿಲ್ ಹಾಕ್ಸಂಬರಣ್ಣ. ಹ್ಯಾಂಡ್ ಬಿಲ್ಲ ಯಾಕ? ಯಾಕ ಎಂಡ್ ಬಿಲ್ ಅದನ್ನ ಮುಂದಿನ ಸಲ ನಾಟಕ ಹಾಕ್ಸಣ. ಈಗ ನಾವಿಬ್ರು ಹೋಗಿ ಲಗ್ನ ಪತ್ರ ಹಾಕ್ಸಂಬರ ನಡಿ. ಲಗ್ನ ಹಂಗಾರ ತಾಡ್ಕೋ. ಹಗಲೆಲ್ಲ ಹಿಂಗ ಮಾಡಬೇಡ. ನೀನು ಉರ್ರಿಸ್ಬೇಕ, ನಾನು ಇಟ್ಟಕ ಮುಗಿದ್ರೆ ಹೆಂಗ ನಿಂದ. ಆಯ್ತಾಯ್ತು. ಹಂಗಾರ ಬರ್ರಿ, ನಾವು ನೀವು ಬಂಗಾರದ ಅಂಗಡಿ ಹೋಗಿ 4 ತೊಲಿ ಬಂಗಾರ ತಗೋ. 4 ತೊಲೆ ಬಾಳ ನೋಡ. 4 ತೊಲಿ ಕೆಬ್ಬಣ ಮಾಡಿ ಅನ್ನಿ ನಾವು 4 ತೊಲಿ ಸಾಕಂತ ಕೇಳು, ಸಸ್ತ ಐತಿ ಬಂಗಾರ. ಎಲ್ಲಿ ಐತೆ ಸ್ವಸ್ಥ? 4 ತೊಲಿ ಬಂಗಾರ ತಗೊಂಡು ಹಗ್ಗ ಬಟ್ಟಿ ಅಂಗಡಿ ಹೋಗಿ ಬೇಡ ಇಬ್ರು ಕೂಡಿ ರೇಷ್ಮೆ ಸೀರೆ ತಗೊಂಡು ನಿಮಗೂ ಸೂಟು ಬೂಟು ತಗೊಂಡು ಹಂಗ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗಿ ಇಬ್ರು ಕೂಡಿ ಗುದ್ದಿಸ್ಕೊಂಡು ಬಂದ್ಬಿಡ್ರಿ. ಲೇ ನಾವು ಗುದ್ದಿಸ್ಕೊಂಡರ ಬರ್ತೀವಿ, ಇಲ್ಲ ಒತ್ತಿಸ್ಕೊಂಡರ ಬರ್ತೀವಿ. ನಿನಗೆ ಯಾಕೆ ಬೇಕಲೇ ಅದು? ನಿಮ್ಮವ್ರ ನೀನು ನಿಮ್ಮಪ್ಪ ಬಂದ ಅವ್ ಗಜಮ ಮುತ್ತಿ ಅದನಲ್ಲ ನಿಮ್ಮಪ್ಪ ಕ್ವಾಟ್ರ ಶೆಟ್ಟಿ ಕರ್ಕಂಬ ಬಟ್ಟೆ ತುಂಬ ಹಾಕ್ತೀವಿ, ತಿಂದು ಹೋಗ್ರಿ. ಇಬ್ರು ಬರಗೆಟ್ರಿ ನೀವು. ಬಾಲ್ ಹೋಗೋಣ, ಡಾರ್ಲಿಂಗ್ ಹೋಗೋಣ. ಅಣ್ಣ ಬರ್ತೀನಿ. ಒಳ್ಳೆ ಮುಳ್ಳೆ ತವ್ರಿಗೆ ಹೋಗ್ತಿರವ, ಏನ್ರ ಕೊಟ್ಟು ಕಳಿಸ್ತಿರ್ತ ನನ್ಗಳು ಹೊರಕತ್ತಿ ಬಂಗಾರ. ಹಂಗಾರ ಹೋಗ್ಲೆ ನಾವು ಜೋಡಿನ. ಅಣ್ಣಂದ ಅವನ್ ಕೂಡ ಹೋಗ್ಲಿ ಅಂತ ಅಲ್ಲ. ಬೆಳಕರದ ತಲೆ ಯಾವ್ದಕ್ಕ ಹಣೆ ಬರ್ದಾಗ ಬರ್ಸ್ಕೊಂಡ್ ಬಂದಿರ್ತಾರ ಬರ್ಬೇಕಂತಾರಲ್ಲ, ಸುಳ್ಳಲ್ರಿ. ಈ ಕಲಾಕಾರ ಮಂದಿ ಎಂತೆಂತ ತಮ್ಮ ಕಲೆಯಿಂದ ಮಳ್ಳು ಹುಡುಗಿಯರನ್ನ ಮಳ್ಳು ಮಾಡ್ತಾರ್ರಿ. ಆ ಬಾಬಾ 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 ಬಾ ಇರ್ಲಿ 1 ಲೀಟ್ರಿಗೆ 2 ಲೀಟ್ರ್ ನೀರು ಹಾಕಿ ತಗೊಂಡ್ರು, ರೊಕ್ಕ ಕೊಟ್ಟು ತಗೊಂಡೆ, ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ. ಹಣನೂ ಉಳಿಲಿಲ್ಲ, ಗುಣನೂ ಉಳಿಲಿಲ್ಲ. ಆಗ್ಲಿ ಈ ಹುಡುಗಿ ನಂಬಕ್ಕಾಗಲ್ರಿ. ಮದುವೆ ಆಗೋ ಮಟ್ಟ ಇದನ್ನ ಪ್ರಯತ್ನ ಮಾಡ್ತೀನಿ, ಬರ್ತೀನಿ.